ಬಳಿಕ ಇಂದ್ರನು ವಿಶ್ವಕರ್ಮನ ಮೂಲಕ ದಧೀಚಿ ಮುನಿಯ ಮೂಳೆಗಳಿಂದ ವಜ್ರಾಯುಧವನ್ನು ನಿರ್ಮಿಸಿಕೊಂಡು ತನ್ನ ಐರಾವತವನ್ನೇರಿ ದೇವ ಸೈನ್ಯದೊಂದಿಗೆ ದುಷ್ಟ ವೃತ್ತಾಸುರ, ಸಾಕು ಮಾಡಿಸು ನಿನ್ನ ಕೋಪಾಟ. ಆರಿ ಹೋಗುವ ದೀಪ ಕೊನೆಗೊಮ್ಮೆ ಅಬ್ಬರಿಸಿ ಉರಿಯುವಂತೆ ನಿನ್ನದಿದು ಕೊನೆಗಾಲದ ಅಟ್ಟಹಾಸ. ನನ್ನ ಕೊನೆಗಾಲವನ್ನು ನಿರ್ಣಯಿಸಲು ನೀನು ಯಾರೋ? ಕಪಟಿ ದೇವೇಂದ್ರ, ಸಾಗು ಬಂದು ಹೊತ್ತಿನಲ್ಲಿ ನಿಂತಿರುವುದು ನಿನಗೆ. ಈ ಐರಾವತ ಸಹಿತ ನಿನ್ನನ್ನು ಒಂದೇ ಬಾರಿಗೆ ನುಂಗಿ ಬಿಡುವೆನು. ಎಚ್ಚರ. ಅದು ಈವರೆಗೆ ಸಾಧ್ಯ, ಆದರೆ ಇನ್ನೂ ಅಸಂಭವ. ಸುರರು ಮತ್ತು ನರರ ಮೊರೆ ಶ್ರೀಮನ್ನಾರಾಯಣನಿಗೆ ತಲುಪಿದೆ. ಅವರ ನಿರ್ದೇಶನದಂತೆ ದಧೀಚಿ ಮುನಿಯ ಮೂಳೆಗಳಿಂದ ನಿನ್ನ ಬದೆಗೆ ಶಸ್ತ್ರವು ಸಿದ್ಧಗೊಂಡು ನನ್ನ ಕೈ ಸೇರಿದೆ. ನನ್ನನ್ನು ಕೊಲ್ಲುವ ಶಸ್ತ್ರವೇ? ಅದು ಸೊಪ್ಪು ಕಾಯಿ ತಿನ್ನುವ ಋಷಿಯ ಮೂಳೆಗಳಿಂದ ಮಾಡಿದ್ದೆ. ಒಳ್ಳೆ ತಮಾಷೆ. ನಿಲ್ಲಿಸು ನಿನ್ನ ಪೂರಕ. ಈಗ ಮುನಿಯ ಅಸ್ಥಿಯಿಂದ ಸಿದ್ಧವಾಗಿರುವ ಈ ವಜ್ರಾಯುಧವನ್ನು ನೋಡು. ಇದೇ ನಿನ್ನ ಮಲ್ಲ ಅಸ್ತ್ರ. ಈ ಮೋಟು ಕೊರಡು ನಿನ್ನ ವಜ್ರಾಯುಧವೇ. ಮುರಿದು ಕಟ ಕಟ ಆಗಿದ್ದು ಬಿಡುವೆ ನೋಡು. ವಜ್ರಾಯುಧದ ಶಕ್ತಿ ನಿನಗೆ ಈಗ ತಿಳಿಯುತ್ತದೆ. ನೋಡು, ಈಗೋ ಪ್ರಯೋಗಿಸಿದ್ದೇನೆ. ಪ್ರಚಂಡ ಪರಾಕ್ರಮಿಯಾದ ಇಂದ್ರನು ತನ್ನ ವಜ್ರಾಯುಧದಿಂದ ವೃತ್ತಾಸುರನನ್ನು ಮಣಿಸುವುದರಲ್ಲಿ ಯಶಸ್ವಿಯಾಗುತ್ತಾನೆ. ದುಷ್ಟನಾದವನು ಎಷ್ಟೇ ಬುದ್ಧಿವಂತನಾದರೂ ಭಗವಂತ ಪ್ರತಿತಂತ್ರವನ್ನು ಹೂಡಿ ಅವನನ್ನು ಮಣಿಸುತ್ತಾನೆ. ಕೊನೆಗೆ ಗೆಲ್ಲುವುದು ದೈವಿಕ ಶಕ್ತಿಯೇ ಎನ್ನುವ ಸಂದೇಶವನ್ನು ಲೋಕಕ್ಕೆ ಸಾರುವ ಮನೋಹರವಾದ ದೃಶ್ಯ ರೂಪಕ ವೃತ್ತಾಸುರ ವಧೆ.